ರಾಜ್ಯ ಕಾಂಗ್ರೆಸ್ ಸರ್ಕಾರ ಭರವಸೆ ನೀಡಿದಂತೆ ಅಧಿಕಾರಕ್ಕೆ ಬಂದು 6 ತಿಂಗಳು ಒಳಗಾಗಿ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಯನ್ನು ವಿರೋಧ ಪಕ್ಷದವರು ಬಿಟ್ಟಿ ಗ್ಯಾರಂಟಿ ಎಂದು ಅಪಪ್ರಚಾರ ನಡೆಸಿದ್ರು. ಆದರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ 1 ಲಕ್ಷ ಕೋಟಿ ಹಣವನ್ನು ಜನರ ಕೈಗೆ ನೇರವಾಗಿ ವರ್ಗಾವಣೆ ಮಾಡುತ್ತಿದೆ. ಇದರಿಂದ ಜನರ ಆರ್ಥಿಕ ಶಕ್ತಿ ವೃದ್ಧಿಯಾಗಿದೆ. ಕೇಂದ್ರ ಸರ್ಕಾರ ನಡೆಸಿದ ಸರ್ವೆಯಲ್ಲಿ ರಾಜ್ಯದ ತಲಾ ಆದಾಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಎಂದು ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷ ವಿನಯ್ ಕುಮಾರ್ ಸೊರಾಕೆ ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನದ ಮೇಲೆ ಕೇಂದ್ರ ಸರ್ಕಾರ ನಿರಂತರ ದಾಳಿ ನಡೆಸಿದೆ. ಸಮಾಜವಾದ, ಜಾತ್ಯತೀತ ಪದಗಳನ್ನೇ ತೆಗೆದುಹಾಕಲು ಮುಂದಾಗಿದೆ. ವಿರೋಧ ಪಕ್ಷಗಳ ವಿರುದ್ಧ ದಾಳಿ ಮಾಡಲು ಚುನಾವಣಾ ಆಯೋಗ, ಇಡಿ, ನ್ಯಾಯಾಂಗವನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರಚಾರ ಸಮಿತಿ ಕೆಲಸ ಮಾಡಲಿದೆ ಎಂದರು. ಕೆಪಿಸಿಸಿ ಚುನಾವಣಾ ಪ್ರಚಾರ ಸಮಿತಿಯು ಇದುವರೆಗೆ ಕೇವಲ ಚುನಾವಣೆಗಾಗಿ ಮಾತ್ರ ಎಂಬ ಪ್ರತೀತಿ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಕೆಪಿಸಿಸಿ ಮತ್ತು ಮುಖ್ಯಮಂತ್ರಿಯವರ ಶಿಫಾರಸಿನ ಮೇರೆಗೆ ಪ್ರಚಾರ ಸಮಿತಿಯನ್ನು ಎಐಸಿಸಿ ಮಾನ್ಯಗೊಳಿಸಿ ಕಾಯಂಗೊಳಿಸಿದೆ ಎಂದು ತಿಳಿಸಿದರು. ಪ್ರಚಾರ ಸಮಿತಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಅಧ್ಯಕ್ಷರ ನೇಮಕ ಆಗಿದೆ. ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ, ಬೂತ್ ಸಮಿತಿ ರಚಿಸಲು ಮುಂದಾಗಲಿದೆ. ಸುಮಾರು 1 ಲಕ್ಷ ಕಾರ್ಯಕರ್ತರನ್ನು ಈ ಸಮಿತಿಯಲ್ಲಿ ಸೇರಿಕೊಂಡು ಸಂಘಟನೆ ಬಲಪಡಿಸಲು ನಿರ್ಧರಿಸಲಾಗಿದೆ ಎಂದರು. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ನಾಯಕತ್ವ ಮತ್ತು ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಪ್ರಚುರಪಡಿಸುವುದು, ವಿರೋಧ ಪಕ್ಷಗಳ ಅಪಪ್ರಚಾರದ ವಿರುದ್ಧ ಸತ್ಯವನ್ನು ಕಾರ್ಯಕರ್ತರಿಗೆ ತಿಳಿಯಲು ಚುನಾವಣಾ ಪ್ರಚಾರ ಸಮಿತಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗಾಗಲೇ ದೇಶದಾದ್ಯಂತ ಮತಗಳ್ಳತನದ ಬಗ್ಗೆ ಆಂದೋಲನ ಆರಂಭಿಸಿದ್ದಾರೆ. ಪ್ರತಿಯೊಬ್ಬ ಪ್ರಜೆಯ ಮತದಾನದ ಹಕ್ಕುಗಳನ್ನು ಕಾಪಾಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಆಂದೋಲನ ವ್ಯಾಪಕಗೊಳಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಇದೀಗ ದೇಶದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ. ಸಂವಿಧಾನ, ಪ್ರಜಾಪ್ರಭುತ್ವವನ್ನು ಶಿಥಿಲಗೊಳಿಸಲಾಗುತ್ತಿದೆ. ಈ ಬಗ್ಗೆ ಪಕ್ಷದ ಕಾರ್ಯಕರ್ತರಿಗೆ ತಿಳಿಸುವ, ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಚಾರ ಸಮಿತಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಕಿಲಾರ ರಾಧಾಕೃಷ್ಣ ಅವರಿಗೆ ಇದೇ ಸಂದರ್ಭದಲ್ಲಿ ನೇಮಕಾತಿ ಪತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ಎಂ ಶಿವಣ್ಣ, ಮುನೀರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಪ್ಪಾಜಿ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿ, ಕೆಪಿಸಿಸಿ ಕಾರ್ಯದರ್ಶಿ ಎಚ್ ತ್ಯಾಗರಾಜು, ನಗರಸಭಾ ಸದಸ್ಯ ಶ್ರೀಧರ್, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರಂ, ಜಿಲ್ಲಾ ವಕ್ತಾರ ಸಿಎಂ ದ್ಯಾವಪ್ಪ ಮೈಸ್ಟುಗರ್, ಮಾಜಿ ಅಧ್ಯಕ್ಷ ಹಾಲಹಳ್ಳಿ ರಾಮಲಿಂಗಯ್ಯ ಸೇರಿದಂತೆ ಇತರರು ಭಾಗವಹಿಸಿದರು. ಮುಖ್ಯ ಉದ್ದೇಶ, ನಾವು ಪ್ರಚಾರ ಸಮಿತಿ ಕೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಬರೀ ಚುನಾವಣೆಗೋಸ್ಕರ ಮಾತ್ರ ಸೀಮಿತ ಆಗುವಂಥ ದೃಶ್ಯವಿತ್ತು. ಇವಾಗಲೇ ನಾವು ಶ್ರೀಯುತ ರಾಧಾಕೃಷ್ಣ ಅವರಿಗೆ ನೇಮಕಾತಿ ಪತ್ರವನ್ನು ಕೊಟ್ಟಿದ್ದೇವೆ. ಹಿಂದೆಲ್ಲ ನೇಮಕಾತಿ ಪತ್ರ ಕರ್ನಾಟಕ ರಾಜ್ಯದಲ್ಲೇ ಕೊಡುವಂಥ ಪದ್ಧತಿ ಇತ್ತು. ಆದರೆ ಇವತ್ತು ರಾಧಾಕೃಷ್ಣ ಅವರಿಗೆ ನೇಮಕಾತಿ ಪತ್ರ ಕೊಟ್ಟಿರುವಂಥದ್ದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಪ್ರೂವ್ ಮಾಡಿದಂಥ ಲಿಸ್ಟಿನ ಪದಾಧಿಕಾರಿ ಅಧ್ಯಕ್ಷರಾಗಿ ಅವರಿಗೆ ನೇಮಕಾತಿ. ಪ್ರಚಾರ ಸಮಿತಿ ಎನ್ನುವಂಥದ್ದು ನಿರಂತರವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು. ಬರೀ ಚುನಾವಣೆ ಪ್ರಚಾರ ಕಾರ್ಯಕ್ರಮಕ್ಕೋಸ್ಕರ ಮಾತ್ರ ಸೀಮಿತ ಅಲ್ಲ. 365 ದಿವಸ ಕೂಡ ಪ್ರಚಾರದ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಇತಿಹಾಸದಲ್ಲಿ ಪ್ರಥಮವಾಗಿ ನಮಗೆ ಎಸಿದಿದೆ ಶುದ್ಧ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಶಿಫಾರಸು ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧಿಕಾರಿಗಳು ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಶುದ್ಧ ಕೆಸಿ ವೇಣುಗೋಪಾಲ್ ಅವರು ನಮಗೆ ಈ ಒಂದು ಅನುಭವವನ್ನು ಕೊಟ್ಟಿದ್ದಾರೆ, ಎಐಸಿಸಿದ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವು ಸಭೆಗೆ ನಿಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು. ಹಿಂದೆ ಎಂ.ಬಿ. ಪಾಟೀಲ್ ಅವರು ಅಧ್ಯಕ್ಷರಾಗಿದ್ದರು. ಅವರ ಜೊತೆಯಲ್ಲಿ ಕೆಲವು ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೆಲಸ ಕಾರ್ಯ ಮಾಡಿದ್ದಾರೆ. ಅವರನ್ನು ಕೂಡ ಮುಂದಿಟ್ಟುಕೊಂಡು ಇನ್ನಷ್ಟು ಜನರನ್ನು ಸೇರಿಸಿ ನಾವು ಈ ಪದಾಧಿಕಾರಿಗಳ ಪಟ್ಟಿಗಳನ್ನು
ರಾಜ್ಯ ಮಟ್ಟದಲ್ಲಿ 10 ಜನ ಉಪಾಧ್ಯಕ್ಷಗಳಿದ್ದಾರೆ. ಅದರಲ್ಲಿ ಶಿವಣ್ಣನವರು ಅದಕ್ಕೆ ನುಡಿಯವರು ಕೂಡ. ಅದೇ ರೀತಿಯಲ್ಲಿ ಚೀಫ್ ಕೋಆರ್ಡಿನೇಟರ್ಸ್ ಅನ್ನುವಂಥದ್ದು ಕೂಡ ಮಾಡ್ಕೊಂಡಿದ್ದೇವೆ 12 ಜನ. ಅದೇ ರೀತಿಯಾಗಿ 40 ಜನ ಕೋಆರ್ಡಿನೇಟರ್ಸ್ ಶ್ರೀನಿವಾಸ್ ಅವರು ಯಾವ ರೀತಿ ಕೋಆರ್ಡಿನೇಟರ್ ಆಗಿದ್ದಾರೆ, ಅದೇ ರೀತಿಯಲ್ಲಿ 40 ಜನ ಕೋಆರ್ಡಿನೇಟರ್ಸ್ 36 ಜಿಲ್ಲಾ ಅಧ್ಯಕ್ಷರನ್ನ ನೇಮಕಾತಿ ಮಾಡಿದ್ದೇವೆ. ಇವತ್ತು 4 ಜಿಲ್ಲಾಧ್ಯಕ್ಷರ ನೇಮಕಾತಿ ಮಾಡಲಿಕ್ಕಿದೆ. ಅದ್ರ ಜೊತೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಸಮಿತಿ ಮಾಡಿಕೊಳ್ಬೇಕು. ಅದರಲ್ಲಿ ಫಾರ್ಮಾವನ್ನು ಕೊಟ್ಟಿದ್ದೇವೆ. ನಾವು 23 ಮಂದಿಯ ಒಂದು ಪದಾಧಿಕಾರಿಗಳನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಸಮಿತಿ ಆದ ನಂತರ ನಾವು ಬ್ಲಾಕ್ ಮಟ್ಟಕ್ಕೆ ಹೋಗ್ಬೋದು. ಬ್ಲಾಕ್ ಮಟ್ಟದಲ್ಲಿ ಅದು ಕೂಡ 23 ಮಂದಿಯ ಒಂದು ಫಾರ್ಮಾವನ್ನು ಕೊಟ್ಟಿದ್ದೇವೆ. ಅದರ ಪದಾಧಿಕಾರಿಗಳ ನೇಮಕಾತಿ ಮಾಡಿಕೊಳ್ಬೇಕು. ಅದರ ಜೊತೆಗೆ ಇನ್ನಷ್ಟು ನಾವು ಪಂಚಾಯತ್ ಮಟ್ಟಕ್ಕೆ ಹೋಗ್ಬೇಕು ಅಥವಾ ವಾರ್ಡ್ ಮಟ್ಟಕ್ಕೆ ಹೋಗ್ಬೇಕು. ವಾರ್ಡ್ ಮಟ್ಟಕ್ಕೆ ಹೋಗ್ಬೇಕಾಗಿದ್ರೆ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ, ಡಿಜಿಟಲ್ ಯೂತ್ ಅಂತೇಳಿ. ಆ ಡಿಜಿಟಲ್ ಯೂತ್ ಏನಿದೆ ಅದರ ಬೂತ್ ಮಟ್ಟದಲ್ಲಿ ಇಬ್ಬರನ್ನ ಆಯ್ಕೆ ಮಾಡಿಕೊಂಡು ಪಂಚಾಯತ್ ಅಥವಾ ವಾರ್ಡ್ ಸಮಿತಿಯನ್ನು ಮಾಡಿಕೊಳ್ಬೇಕು. ಆವಾಗ ನಾವು ಬೂತ್ನಿಂದ ನಾವು ಸಾಧಾರಣ KPCC ಅವರಿಗೆ ನಮ್ಮ ಸಂಘಟನೆಯ ಒಂದು ಹಂತದಲ್ಲಿ ಸಂಘಟನೆ ಆಗಲಿಕ್ಕೆ ಅವಕಾಶ ಇದೆ. ಚುನಾವಣೆ ಅಂತ ಹೇಳಿದ್ರೆ ಒಂದು ಯುದ್ಧ. ಆ ಯುದ್ಧದಲ್ಲಿ ಬರೇ ಸೇನಾಧಿಕಾರಿಗಳಿದ್ರೆ ಸಾಕಾಗೋದಿಲ್ಲ, ಸೈನಿಕರು ಬೇಕು. ಆ ಸೈನಿಕರು ನಮಗೆ ಸಿಗ್ಬೇಕಾಗಿದ್ರೆ ಪಂಚಾಯತ್ ಮಟ್ಟಕ್ಕೆ ಅಥವಾ ಬೂತ್ ಲೆವೆಲ್ಗೆ ಹೋದಾಗ ಮಾತ್ರ ಸಿಗ್ತಾರೆ. ಹಾಗಾಗಿ ಸಾಧಾರಣ ನಮ್ಮ ಸಂಘಟನೆ ಈ ಕೆಲ ಹಂತದೊಳಗೆ ನಮ್ಮ ಸಂಘಟನೆ ಆದರೆ ಇವತ್ತು ಸಾಧಾರಣ 1,58,000 ಬೂತ್ ಇದೆ. ಸುಮಾರು 1 ಲಕ್ಷಕ್ಕಿಂತ ಮಿಕ್ಕಿ ನಮ್ಮ ಪ್ರಚಾರ ಸಮಿತಿಯಲ್ಲಿ ಸಂಘಟನೆಯಲ್ಲಿ ಸೇರಲಿಕ್ಕೆ ಅವಕಾಶ ಆಗ್ತದೆ. ಚನ್ನಪಟ್ಟಣ ಇವಾಗ ನೋಡಿದೆವು, ಮುಂಬೈನ ಒಂದು ಚನ್ನಪಟ್ಟಣ ಒಂದು ತಾಲೂಕಿನಲ್ಲಿ ಕಾನ್ಫರೆನ್ಸಿಯಲ್ಲಿ 900 ಮಂದಿಯನ್ನು ಜೋಡಣೆ ಮಾಡಿಕೊಂಡಿದ್ದಾರೆ, ಸಂಘಟನೆಯಲ್ಲಿ ಜೋಡಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷದವರು ಅಧಿಕಾರ ಕೊಡೋದ್ರಲ್ಲಿ ಸ್ವಲ್ಪ ಹಿಂದೆ. ನಾವು ಸಾಕಷ್ಟು ಅಧಿಕಾರವನ್ನು ಕೊಡಬೇಕು. ನಾವು ವಿರೋಧ ಪಕ್ಷದವರು ಬೇರೆ ಬೇರೆ ಸಂಘಟನೆ ಮಾಡಿಕೊಳ್ತಾರೆ, ಅವರಲ್ಲೇನು ಸತ್ವೇ ಇರುವುದಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಯನ್ನು ಮಾಡಿಕೊಂಡು ಮಾಡ್ತಾರೆ. ಹಾಗಾಗಿ ನಾವು ಕೂಡ ಸಾಕಷ್ಟು ಅಧಿಕಾರಗಳನ್ನ ಕೆಳ ಹಂತದ ನಮ್ಮ ಕಾರ್ಯಕರ್ತರಿಗೆ ಕೊಡುವಂತ ಅವಕಾಶಗಳಾದರೆ ಅದರಿಂದ ಯಾರು ಪದಾಧಿಕಾರಿ ಇರ್ತಾರೆ ಅವರಿಗೆ ಜವಾಬ್ದಾರಿ ಇರ್ತದೆ. ಆ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿಕೊಳ್ಳುವಂತ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರಥಮ ಚಾಲನೆಯಾಗಿ ರಾಧಾಕೃಷ್ಣರವರಿಗೆ ಇವತ್ತು ನೇಮಕಾತಿ ಪತ್ರವನ್ನು ಕೊಟ್ಟಿದ್ದೇವೆ. ನಮ್ಮ ಶಿವಣ್ಣನವರು ಈಗಾಗಲೇ ಇಲ್ಲಿ ಜವಾಬ್ದಾರಿ ಉಪಾಧ್ಯಕ್ಷರಾಗಿದ್ದಾರೆ. 2 ಬಾರಿ ಬಂದು ಸಭೆ ನಡೆಸಿದ್ದಾರೆ. ಮೈಸೂರು ಮತ್ತು ಇಲ್ಲಿ ಇನ್ಚಾರ್ಜ್ ಇದ್ದಾರೆ. ಮೊದಲು ಮಾಜಿ ಸಚಿವರಾಗಿ ಕೂಡ ಇಲ್ಲಿ ಕೆಲಸ ಕಾರ್ಯ ಮಾಡಿದಂಥವರು. ಅದೇ ರೀತಿಯಾಗಿ ನಮ್ಮ ಸಂಘಟನೆ ಒಂದು ಹಂತ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಟ್ರೈನಿಂಗ್ ಕ್ಯಾಂಪ್ ಅನ್ನು ಮಾಡಿದ್ದೇವೆ. ನಮ್ಮ ಪಕ್ಷ ಏನಾಗಿದೆ ಅಂತ ಹೇಳಿದ್ರೆ ಬರೀ ಚುನಾವಣೆ ಎದುರಿಸಲಿಕ್ಕೆ ಮಾತ್ರ ನಮ್ಮ ಪಕ್ಷ ಅನ್ನುವಂಥ ರೀತಿಯಲ್ಲಿ ಇದೆ. ಯಾವ ರೀತಿ ನಮ್ಮ ಬಿಜೆಪಿಯವರ ಬೇರೆ ಪಕ್ಷದವರಿಗೆ ಯಾವ ರೀತಿ ಸಿದ್ಧಾಂತ ಇಲ್ಲ, ಅದೇ ರೀತಿ ನಮಗೂ ಒಂದು ಸಿದ್ಧಾಂತ ಇದೆ. ಆ ಸಿದ್ಧಾಂತದಡಿಯಲ್ಲಿ ನಾವು ಪಕ್ಷವನ್ನು ಸದೃಢಗೊಳಿಸಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನವೇ ನಮ್ಮ ಸಿದ್ಧಾಂತ. ಆ ಸಿದ್ಧಾಂತದಡಿಯಲ್ಲಿ ನಮ್ಮ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋ ರೀತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಮಾಡಿದ್ದೇವೆ. ಡಿಜಿಟಲ್ ಮಟ್ಟದ ಟ್ರೈನಿಂಗ್ ಕ್ಯಾಂಪ್ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ನಮ್ಮ ಪಕ್ಷದ ನಾಯಕತ್ವ ಇವತ್ತು ಮೊನ್ನೆ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನಾಯಕತ್ವ ಇತ್ತು. ಅದೇ ರೀತಿಯಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಇತ್ತು. ಇವತ್ತು ಆ ನಾಯಕತ್ವದ ಮೇಲೆ ನಮಗೆ ಒಳ್ಳೆ ರೀತಿಯ ಫಲಿತಾಂಶಗಳನ್ನು ನಾವು ಕಂಡಿದ್ದೇವೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಶ್ರೀಯುತ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು. ಕರ್ನಾಟಕ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ರಾಹುಲ್ ಗಾಂಧಿ ಅವರು ಭವಿಷ್ಯದ ನಮ್ಮ ನಾಯಕರು. ಇವತ್ತು ರಾಹುಲ್ ಗಾಂಧಿ ಅವರು ಯಾವ ರೀತಿಯಲ್ಲಿ ಬಿಜೆಪಿ ಪಕ್ಷದಲ್ಲಿ ಮೋದಿಗೆ ಮತ ಗಿಟ್ಟಿಸುವಂತ ಕೆಲಸ ಕಾರ್ಯ ಆಗ್ತದ, ಅದೇ ರೀತಿಯಾಗಿ ನಮ್ಮ ಪಕ್ಷದಲ್ಲಿ ಕೂಡ
ನಮ್ಮ ನಾಯಕರು ಅದು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಒಂದು 5%, 10% ಕೂಡ ನಾಯಕತ್ವದ ಮೇಲೆ ಕೂಡ ಇದೆ. ಸುತ್ತ ರಾಹುಲ್ ಗಾಂಧಿಯವರು ಇವತ್ತು ಈ ಒಂದು ಬ್ರಿಟಿಷರು ಸ್ವಾತಂತ್ರ್ಯ ಬಿಟ್ಟು ತೊಲಗುವ ಸಮಯದಲ್ಲಿ ನಮ್ಮ ಖಜಾನೆಗಳೆಲ್ಲ ಖಾಲಿಯಾದಂಥ ಸಮಯದಲ್ಲಿ ಇದು ಮೋತಿಲಾಲ್ ನೆಹರು ಇರ್ಬೋದು ಅಥವಾ ಜವಾಹರ್ಲಾಲ್ ನೆಹರು ಇರ್ಬೋದು, ಅವರ ಕುಟುಂಬ ಸರ್ವಸ್ವವನ್ನು ತ್ಯಾಗ ಮಾಡಿದೆ. ಖಜಾನೆ ತುಂಬಿಸುವಂತ ಕೆಲಸ ಕಾರ್ಯವನ್ನು ಇವತ್ತು ಆ ಕುಟುಂಬ ಮಾಡಿದೆ. ಅದೇ ರೀತಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡತನ ನಿರ್ಮೂಲನೆಗೋಸ್ಕರ ಕ್ರಾಂತಿಕಾರರಾದಂಥ ಕಾರ್ಯಕ್ರಮ ಈ ದೇಶದ ಐಕ್ಯತೆಗೋಸ್ಕರ ಪ್ರಾಣವನ್ನೇ ಅರ್ಪಣೆ ಮಾಡುವಂತ ಅವಕಾಶ ಇದೆ. ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಅವರು ಇವತ್ತು ಅವರು ಈ ದೇಶದ ಪ್ರಧಾನಿ ಆಗಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಅವರು ಕೂಡ ಅಲ್ಲಿಂದ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಭಯೋತ್ಪಾದನೆಯ ಕೆಲಸ ಕಾರ್ಯ ಹತೋಟಿಗೆ ತರಬೇಕು ಅಂತ ಕಾರ್ಯಕ್ರಮ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣ ತ್ಯಾಗ ಮಾಡುವಂತ ಅವಕಾಶ ಆಯಿತು. ತ್ಯಾಗಗಳ ಬಲಿದಾನಗಳ ಪಕ್ಷ ನಮ್ಮದು. ಸೋನಿಯಾ ಗಾಂಧಿ ಅವರು ಯುಪಿಎ ಸಂದರ್ಭದಲ್ಲಿ ಇನ್ನೇನು ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲ ಯುಪಿಎ ಎಲ್ಲ ಕಾಂಗ್ರೆಸ್ ಎಲ್ಲ ಒಟ್ಟು ಸೇರಿ ಸಪೋರ್ಟ್ ಮಾಡಿದ್ರು. ಆದರೆ ಸೋನಿಯಾ ಗಾಂಧಿ ಅವರು ಹೇಳಿದ್ರು, ನಾನು ಯಾವತ್ತೂ ಈ ಪ್ರಧಾನಮಂತ್ರಿ ಪಟ್ಟಕ್ಕೆ ಆಸೆ ಪಟ್ಟವರಲ್ಲ, ಇನ್ನೊಬ್ಬ ಆರ್ಥಿಕ ತಜ್ಞ ಆಗಿರ್ತೀವಿ, ಪ್ರಧಾನಮಂತ್ರಿ ಪಟ್ಟವನ್ನೇ ತ್ಯಾಗ ಮಾಡ್ತಿರುವಂತ ಹಿನ್ನೆಲೆ ಇರುವಂತ ಸೋನಿಯಾ ಗಾಂಧಿ ಅವರು. ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತಿನ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಸಮಾಜವನ್ನ ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ನುಡಿಯುವಂತ ಕೆಲಸ ಕಾರ್ಯಗಳನ್ನ ಒಂದು ಆಡಳಿತಗೊಂಡ ಸರ್ಕಾರ ಏನಿದೆ, ದೇಶದ ಮನೋಭಾವನೆ ಏನಾಗ್ತಿರ್ತದೆ, ಅದರ ಪ್ರತಿಯೊಂದರಾಗಿ ಎಲ್ಲರೂ ಕೂಡ ಒಟ್ಟು ಸೇರಿಸುವಂತ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಇವರು ಕನ್ಯಾಕುಮಾರಿಗೆ ಹಿಡಿದು ಕಾಶ್ಮೀರವರೆಗೂ ಕೂಡ 4,000 ಕಿಲೋಮೀಟರ್ ದೂರ ಅವರು ಪಾದಯಾತ್ರೆಯನ್ನು ಮಾಡಿದರು. ಎಲ್ಲರೂ ಒಟ್ಟು ಸೇರಿಸುವಂತ ಮಾರ್ಕೆಟ್ನಲ್ಲಿ ಪ್ರೀತಿಯ ಅಂಗಡಿಯನ್ನು ನಿರ್ಮಾಣ ಮಾಡುತ್ತದೆ ಅನ್ನುವಂಥ ರೀತಿಯ ಹೇಳಿಕೆ ಮುಖಾಂತರ ಇಡೀ ಭಾರತ ದೇಶದ ಜನರಲ್ಲೂ ಕೂಡ ನಾವು ಭಾರತೀಯರು ಒಟ್ಟು ಸೇರಿಸುವಂತ ಕೆಲಸಕ್ಕೆ ಚಾಲನೆ ಮಾಡಿದರು. ಅವರಿಗೆ ಪಾರ್ಲಿಮೆಂಟ್ ಅಲ್ಲಿ, ಅವರಿಗೆ ಪತ್ರಿಕಾ ಉದ್ಯಮದಲ್ಲಿ ಅವರ ಮೇಲೆ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳನ್ನು ಮಾಡುವಂತ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಏನು ಅನ್ನೋದರ ಬಗ್ಗೆ ತಿಳುವಳಿಕೆ ಸಿಗುವಂತ ಅವಕಾಶಗಳಾಯಿತು ಈ ಪಾದಯಾತ್ರೆ ಸಂದರ್ಭದಲ್ಲಿ. ಇವತ್ತು ಆ ದೃಷ್ಟಿಯಲ್ಲಿ ಅವರು ನಮ್ಮ ನಾಯಕರಿದ್ದಾರೆ. ಇವತ್ತು ಅವರು ಸಾಕಷ್ಟು ರೀತಿಯಲ್ಲಿ ಪದವನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ಮತ ಕಳ್ಳತನದ ವಿಚಾರವಾಗಿ ಇವತ್ತು ಈ ದೇಶದಾದ್ಯಂತ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ ಕಳ್ಳತನ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಳೆದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಮಹದೇವಪುರದಲ್ಲಿ ನಾನಿದ್ದೆ ಉಸ್ತುವಾರಿ. ಆ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗೆ ನಮಗೆ ಹೋಗಿ ಬಿಡಲಿಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಇರ್ತದೆ, ಈ ಎಕ್ಸೆಸ್ ಮೂಡಿದೆ ಅನ್ನುವಂಥ ರೀತಿಯಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆ ಕಳೆದ ನಂತರ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯಿಂದ ಮಾಡಿದರು. ಆ ಭಾಗದಲ್ಲಿ ಇವತ್ತು 9 ಕಾನ್ಸ್ಟಿಟ್ಯೂನ್ಸಿಗೆ ಹೊಂದಿಕೊಂಡು ನಾನು ಚೇರ್ಮನ್ ಆಗಿದ್ದೆ, ನರೇಂದ್ರ ಸ್ವಾಮಿ ಅವರು ಉಪ ಚೇರ್ಮನ್ ಆಗಿದ್ದರು, ಶಾಸಕರುಗಳೆಲ್ಲ ಸೇರಿಸಿ ಕಮಿಟಿ ಮಾಡಿದ್ರು. ನಾವು ನಮ್ಮ ಸಮಿತಿಯಿಂದ ಪ್ರತಿಯೊಂದು ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನ, ಪ್ರತಿಯೊಂದು ಅಲ್ಲಿ ಮುಖಂಡರುಗಳನ್ನ, ಶಾಸಕರುಗಳನ್ನ ಅಥವಾ ಮಾಜಿ ಶಾಸಕ ಕಂಟೆಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನ